ತುಂಬು ಗರ್ಭಿಣಿ ಪತ್ನಿ ಸೇರಿ 5 ಕೊಲೆ ಪ್ರಕರಣ. ಕೊಲೆ ಅಪರಾಧಿಗೆ ಮರಣ ದಂಡನೆ ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ. ತುಂಬು ಗರ್ಭಿಣಿ ಪತ್ನಿ ಸೇರಿದಂತೆ 5ರನ್ನ ಕೊಲೆ ಮಾಡಿದ ಪ್ರಕರಣ ಇದು. ಅಪರಾಧಿಗೆ ಮರಣ ದಂಡನೆ ಶಿಕ್ಷೆಯನ್ನ ಕೋರ್ಟ್ ಕೊಟ್ಟಿದೆ. ಮೈಸೂರಿನ 5ನೇ ಅಧಿಕ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ತೀರ್ಪು ಹೊರಬಂದಿದೆ. 35 ವರ್ಷದ ಮಣಿಕಂಠ ಸ್ವಾಮಿ ಶಿಕ್ಷೆಗೆ ಒಳಗಾದ ಅಪರಾಧಿ. ಏಪ್ರಿಲ್ 28, 2021ರಂದು ಕೊಲೆ ಮಾಡಿದ್ದ ಮಣಿಕಂಠ ಚಾಮೇಗೌಡನ ಹುಂಡಿ ಗ್ರಾಮದಲ್ಲಿ ಈ ಕೃತ್ಯ ನಡೆದಿತ್ತು. ಹೆಚ್ಡಿ ಕೋಟೆ ತಾಲೂಕಿನ ಚಾಮೇಗೌಡನ ಹುಂಡಿ. ತುಂಬು ಗರ್ಭಿಣಿ ಪತ್ನಿ ಗಂಗೆ, ತಾಯಿ ಕೆಂಪಜ್ಜಮ್ಮ, 1.5 ವರ್ಷದ ತನ್ನ ಮಗು ರೋಹಿತ್, 4 ವರ್ಷದ ಪುತ್ರ ಸಾಮ್ರಾಟ್ನನ್ನ ಮಣಿಕಂಠ ಸ್ವಾಮಿ ಕೊಲೆ ಮಾಡಿದ್ದ. ಈತನಿಗೆ ಇದೀಗ ಗಲ್ಲು ಶಿಕ್ಷೆಯನ್ನ ಕೋರ್ಟ್ ವಿಧಿಸಿದೆ. ಹೆಂಡತಿಯ ಬಗ್ಗೆ ಅನುಮಾನ ಪಟ್ಟು ಹೆಂಡತಿ ಸೇರಿದಂತೆ 5 ಮಂದಿಯನ್ನ ಈ ಪಾಪಿ ಕೊಂದಿದ್ದ. ಇನ್ನು ನಮ್ಮ ಪ್ರತಿನಿಧಿ ರಾಮ್ ಸರ್ಕಾರದ ಪರ ವಾದ ಮಂಡಿಸಿದ್ದ ಸರ್ಕಾರಿ ಅಭಿಯೋಜಕರಾದ ಬಿ ಯೋಗೇಶ್ವರ್ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ. ನೋಡೋಣ ಬನ್ನಿ. ಗರ್ಭಿಣಿ ಪತ್ನಿ ಸೇರಿ ತನ್ನದೇ ಕುಟುಂಬದ 5 ಜನರನ್ನು ಹತ್ಯೆ ಮಾಡಿದಂತ ಅಪರಾಧಿಗೆ ಮೈಸೂರು ನ್ಯಾಯಾಲಯ ಮರಣದಂಡನೆ ನೀಡಿ ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದಲ್ಲಿ ವಾದ ಮಂಡಿಸಿದಂತಹ ಸರ್ಕಾರಿ ಅಭಿಯೋಜಕ ಬಿ ಯೋಗೇಶ್ವರ್ ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಸಾಮೂಹಿಕ ಹತ್ಯೆ ಪ್ರಕರಣ. ಸೊ ಏನಿದು ಪ್ರಕರಣ ಅಂತ? ಸರ್, ಈ ಪ್ರಕರಣದಲ್ಲಿ ನಿನ್ನೆ ಮೈಸೂರಿನ 5ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಒಂದು ಮಹತ್ವದ ತೀರ್ಪು ನೀಡಿ ಆರೋಪಿಯಾದಂತಹ ಮಣಿಕಂಠ ಸ್ವಾಮಿ ಅಲಿಯಾಸ್ ಕುಂಟ ಅಂತ ಆತನಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದೆ. ಸರ್, 9 ತಿಂಗಳ ಗರ್ಭಿಣಿ ಇರ್ತಾಳೆ ಹೆಂಡತಿ, ತನ್ನ ತಾಯಿ ಕೆಂಪಾಜಮ್ಮ ಮತ್ತು ತನ್ನ ಮಕ್ಕಳು 1.5 ವರ್ಷದ ರೋಹಿತ್ ಮತ್ತು 4 ವರ್ಷದ ಸಾಮ್ರಾಟಮ್ಮ ಎಂಬ ಗಂಡು ಮಕ್ಕಳನ್ನ ಕೊಲೆ ಮಾಡಿರ್ತಾನೆ. ಸರ್, ಯಾವಾಗ ನಡೆದಂಥದ್ದು ಈ ಘಟನೆ ಮತ್ತು ಎಲ್ಲಿ ನಡೆದಿತ್ತು? ಈ ಘಟನೆ ಸರಗೂರು ತಾಲೂಕಿನ ಚಾಮೇಗೌಡನ ಹುಂಡಿ ಅಂತ ಒಂದು ಗ್ರಾಮ. ಅವರ ತಂದೆ ಏನು ಮಾಡ್ತಾರೆ, ಎಲ್ರಿಗೂ ಆಸ್ತಿ ಭಾಗ ಮಾಡಿಕೊಟ್ಟು ಪ್ರತ್ಯೇಕವಾಗಿ ವಾಸವಾಗಿದ್ದಾಗ ಈ ರಮೇಶ ಲಾಸ್ಟ್ನೇ ಮಗನಿಗೆ ತಮ್ಮನಿಗೆ ಮದುವೆ ಆಗಿರೋದಿಲ್ಲ. ಅವನು ಇವ್ರ ಮನೆಗೆ ಬಂದು ಹೋಗ್ತಾ ಇರ್ತಾನೆ. ತನ್ನ ಅತ್ತಿಗೆ ಗಂಗೆಯೊಂದಿಗೆ ವಿಶ್ವಾಸದಲ್ಲಿ ಚೆನ್ನಾಗಿರ್ತಾನೆ. ಇದನ್ನೇನು ಮಾಡ್ತಾನೆ, ಈತ ಅನುಮಾನ ಪಟ್ಟು ಆತನ ಪ್ರತಿದಿನ ಹೆಂಡತಿಯೊಂದಿಗೆ ಮತ್ತು ತಮ್ಮನೊಂದಿಗೆ ಜಗಳ ಮಾಡ್ತಾ ಇರ್ತಾನೆ. ಈ ವಿಷಯವಾಗಿ ಗ್ರಾಮಸ್ಥರು ಮತ್ತು ಆಕೆ ತವ್ರ ಮನೆಯವರು, ಹೆಗ್ಗುನೂರು ಅಂತೇಳಿ ತವ್ರ ಮನೆ, ಅಲ್ಲೂ ಕೂಡ ಅವ್ರನ್ನ ಕರೆಸಿ ಪಂಚಾಯಿತಿ ಮಾಡಿ ಹಿರಿಯರಿಂದ ಬುದ್ಧಿವಾದ ಹೇಳಿಸಿದ್ರು. ಆದರೂ ಕೂಡ ಇವನಿಗೆ ಅನುಮಾನ ಕಡಿಮೆ ಆಗಲಿಲ್ಲ, ಜಾಸ್ತಿ ಆಗ್ತಾ ಹೋಯ್ತು. ಅವತ್ತು ಈ ಉದ್ದೇಶಪೂರ್ವಕವಾಗಿ ಇವನ ಮನಸ್ಸಲ್ಲಿ ಇವತ್ತು ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಆತ ಅವ್ರನ್ನ ಬೈದ್ಬಿಟ್ಟು, ನಾನು ಕಳಿಸೋದಿಲ್ಲ, ನೀವು ಬಂದಿದ್ದೀರಿ, ಈಗಿರೋ ಹುಟ್ಟಿರೋ ಮಕ್ಕಳು 2 ಗಂಡು ಮಕ್ಕಳು ಕೂಡ ನನಗೆ ಹುಟ್ಟಿಲ್ಲ, ಈಗ ಹುಡ್ತಾ ಇರೋದು ಹೊಟ್ಟೆಲಿರೋದು ಕೂಡ ನನ್ನ ಮಗು ಅಲ್ಲ, ಹಾಗಾಗಿ ನಾನು ನಿಮ್ಮ ಹತ್ರ ಕಳಿಸೋದಿಲ್ಲ ಅಂತ ಹೇಳಿ ಜಗಳ ಮಾಡಿ ಕಳಿಸ್ತಾನೆ. ಗಾಢ ನಿದ್ರೆಯಲ್ಲಿದ್ದಾಗ ತನ್ನ ಹೆಂಡತಿಗೆ ಹಂಗೆ ತುಂಬು ಗರ್ಭಿಣಿ, ತನ್ನ ತಾಯಿ ಕೆಂಪಾಜಮ್ಮ, ತನ್ನ ಮುಗ್ಧ ಮಕ್ಕಳು 1.5 ವರ್ಷದ ರೋಹಿತ್ತು ಮತ್ತು 4 ವರ್ಷದ ಸಾಮ್ರಾಟನ್ನು ಬಲವಾಗಿ ಆ ಕಬ್ಬಿಣದ ಗುಜ್ಜಿನಿಂದ ತಲೆಗೆ ಮುಖಕ್ಕೆ ಹೊಡೆದು ಭಯಂಕರವಾಗಿ ಕೊಲೆ ಮಾಡಿದ ನಂತರ ಅವನು ಅಲ್ಲಿಂದ ತಲೆ ಮರೆಸ್ಕೊಂಡು ಹೋಗ್ತಾನೆ. ಇದು ಸರ್ಕಾರಿ ಅಭಿಯೋಜಕರಾದಂತಹ ಯೋಗೇಶ್ವರ್ ಅವರ ಸ್ಪಷ್ಟವಾದಂತಹ ಮಾತುಗಳು. ನ್ಯಾಯಾಧೀಶರು ಸಹ ಎಲ್ಲ ವಿವರಗಳನ್ನು ಪರಿಶೀಲಿಸಿ ಮಹತ್ವದ ತೀರ್ಪನ್ನು ನೀಡಿದರೆ ಖಂಡಿತವಾಗಿಯೂ ಇದು ಒಂದು ರೀತಿಯಾದಂತಹ ಬೆಂಚ್ ಮಾರ್ಕ್ ಆಗ್ತದೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.